ಲೇ ಪಾಂಡುರಂಗ ಬೊಕ್ಕೆ ಹಿಡ್ಕೊಂಡು ಯಾರಿಗೆ ಕಾಯ್ತಿದ್ಯಾ? ಲೇ ಪಟ್ಟಪ್ಪ, ನಮ್ಮ ಮನೆಗೆ ಒಬ್ರು ಹೊಸ ಲೇಡಿ ಗೆಸ್ಟ್ ಬರ್ತಾ ಇದಾರೆ ಅಂತ ಕಣ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಲೇಡಿ ಗೆಸ್ಟ್ ಅಂದ್ರೆ ನಿನಗಾಕೆ ಇಷ್ಟೊಂದು ಸಂತೋಷ? ಲೇ ಬರ್ತಾ ಇರೋರು ಸಾಮಾನ್ಯದವರಲ್ಲ ಕಣೋ. ಬಾಂಬೆ ಬೆಳಗ್ಗೆ ಕಾವ್ಯ ಅಂತ ನಮ್ಮ ಜಾಜಿ ಜಂಬಲ್ದಿನಿಯವ್ರಿಗಿಂತ 1 ವರ್ಷ ಚಿಕ್ಕವಳಂತೆ. ಸುಂದರವಾಗಿ ಇರ್ತಾಳೆ ಕಣ. ಆ ಲೇಡಿ ಗೆಸ್ಟ್ ಬೊಕ್ಕೆ ಬೇಡ ಅದ್ರಪ್ಪ, ಆಗೇನ್ ಮಾಡ್ತೀಯಾ? ಇದನ್ನ ತಗೊಂಡೋಗಿ ಮತ್ತೆ ಅಂಗಡಿಯವರಿಗೆ ವಾಪಸ್ ಕೊಟ್ಟು ದುಡ್ಡು ತಗೊಂಡು ಬರ್ತೀನಿ. ಬೇಡ, ಅವ್ರು ಬರೋ ಟೈಮ್ ಆಯ್ತು. ನೀನ್ ಇಲ್ಲಿರೋದು ಅಷ್ಟೊಂದು ಚೆನ್ನಾಗಿರಲ್ಲ, ನೀನ್ ಒಳಗಡೆ ಹೋಗು. ನಾನು ಹೋಗಲ್ಲ, ನಾ ಇಲ್ಲೇ ಇರ್ತೀನಿ. ಆಯ್ತು ಬಿಡ, ನಾನು ಅವ್ರಿಗೆ ಬಕ್ಕೆ ಕೊಡ್ತೀನಿ, ನೀನ್ ಅವ್ರ ಲಗೇಜ್ ನೆಟ್ಟಿಡ್ಬಿ ಅಂತ. ಹಾಯ್, ಕಾವ್ಯ ಫ್ರಮ್ ಬಾಂಬೆ. ನಾವು ಗಂಡಗಲಿ ವಂಶದ ಕಟ್ಟ ಕಡೆ ಎತ್ತಿದ್ರು ಗಂಡಗಲಿ, ಎಡಗ ಎತ್ತಿದ್ರು ವೀರಕೇಸರಿ, ಬಲಗ ಎತ್ತಿದ್ರು ವೀರ ಮದಕರಿ. ಈ ಬೊಕ್ಕೆ ನಿನಗಾಗಿ, ನೀನು ನನಗಾಗಿ. ನೀವು ನನಗೆ ಬೊಕ್ಕೆ ಕೊಟ್ಟಿದ್ದೀರಾ, ನಾನು ನಿಮ್ಗೆ ಏನ್ ಕೊಡ್ಲಿ? ಏನ್ ಬೇಕಿದ್ರು ಕೊಡಿ. ನಿಮ್ಮಂತ ಸುಂದರವಾದ ತರುಣಿಯರು ಏನ್ ಕೊಟ್ಟರು ತಗೊಳ್ಳೋದಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ. ಈಗ ಕೊಟ್ಟರು ಪರವಾಗಿಲ್ಲ, ಆಮೇಲೆ ಕೊಟ್ಟರು ಪರವಾಗಿಲ್ಲ. ಓ, ಇವ್ನು ಇದಾನೆ ಅಂತ ಈ ಕೊಡೋದಕ್ಕೆ ತಮಗೆ ಮುಜುಗುರುವೆ, ಒಳಗಡೆ ಕಳಿಸ್ತೇವೆ. ನಾನು ಪದ್ಮನಾಭ ಅಂತ, ನನಗಿನ್ನೂ ಮದುವೆನೇ ಆಗಿಲ್ಲ. ಆಗೋದು ಇಲ್ಲ. ಇವನು ಈ ಮನೆಯ ದಂಡಪಿಂಡ. ಒಂದು ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನಂತ ಗೊತ್ತಿಲ್ಲ. ಕಾವ್ಯ, ನನ್ನ ನವ್ಯ ಕಾವ್ಯ, ಶೃಂಗಾರ ಕಾವ್ಯ. ಏನು ನಿಂತ್ಕೊಂಡೇ ಮಾತಾಡ್ತಾ ಇದೀಯ? ಬನ್ನಿ ಕೂತು ಮಾತಾಡೋಣ. ಪದಪ್ಪ, ಆ ಬ್ಯಾಗ್ ಸ್ವಲ್ಪ ಎತ್ಕೊಂಬಪ್ಪ. ವಾಸನವನ್ನು ಅಲಂಕರಿಸಿ. ಓ, ಥ್ಯಾಂಕ್ ಯು. ಓಕೆ, ನಾನು ಬಾಂಬೆಯಿಂದ ಬರ್ತಾ ಬಿಸ್ಕೆಟ್ಸ್ ತಗೊಂಡ್ಬಂದಿದ್ದೀನಿ. ಕೊಟ್ಬಿಡಿ, ತಿಂದೆ ಬಿಡುವ. ತಗೊಳ್ಳಿ, ಬಾಯ್. ಹೇಳಿದೊಳ್ಳೆ ನಾಯಿ ಬಿಸ್ಕತ್ ತರ ಇದೆ. ಮುಂದೆ ಅದು ದಿನಾಲು ಅದನ್ನೇ ತಿನ್ನೋದು. ಹಾಗಾಗಿ ಯಾವಾಗಲೂ ನಾಯಿ ಬಿಸ್ಕೊಡ್ದೇ ಟೇಸ್ಟ್ಲೆಸ್ ಬಿಡ. ಒಂದನ್ನ ತಿಳ್ಕೊ, ಇಂಥ ಸುಂದರವಾದ ತರುಣಿಯರು ಕಲ್ಕೊಟ್ರು ಕೂಡ ಕಣ್ಣು ಮುಚ್ಕೊಂಡು ಹಂಗಂಗೆ ತಿಂದು ಕರೆಕ್ಟ್ ಸಾಕ್ಬಿಡ್ಬೇಕು. ಬಾಯಿಲಿಟ್ಟ ತಕ್ಷಣ ಹಂಗಂಗೆ ಕರಗ್ತಾರೆ. ಏನು ಒಳ್ಳೆ ನೋ, ಬಾಂಬೆ. ವಾವ್, so beautiful, wonderful house. In own house, ah? ನಮ್ಮ ತಾತ ಮುತ್ತಾತಂದ್ರೆಲ್ಲ ಯುದ್ಧ ಮಾಡುವಾಗ ಸಿಕ್ಕಿಬಿದ್ದ ಕೈಗಳು ಕೈಲಿ ಕಟ್ಸಿರೋದು. ಹಾಗಾಗಿ ನಾವು ಸುಣ್ಣ ಬಣ್ಣ ಬರುತ್ತೇನೆ, ಹಂಗಂಗೆ ಮೇಂಟೈನ್ ಮಾಡಿದ್ವಿ. ನಿಮ್ಮ ಮನೆ ಇಷ್ಟು ನೀಟಾಗಿ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ನ ಇಬ್ರು ಫ್ರೆಂಡ್ಸ್ ಹೋಟೆಲ್ ಅಲ್ಲೇ ಸ್ಟೇ ಮಾಡ್ತಿದ್ದಾರೆ. ಅವ್ರನ್ನು ಇಲ್ಲಿಗೆ ಕಳ್ಸೋದಾಗಿತ್ತಲ್ವಾ? ಅವರು ನಿಮ್ಮಷ್ಟೇ ನಿಮ್ ತರ ಸುಂದರವಾಗಿದ್ದಾರ? ನಾನು ಅವ್ರ ಬ್ಯೂಟಿ ಮುಂದೆ ಸ್ವಲ್ಪ ಡಲ್ಲೇ ಬಿಡಿ. ಒಬ್ಳು ಬಿಪಾಶಾ ಬಸು ಆದ್ರೆ ಇನ್ನೊಬ್ಳು ಕೆಟ್ರನ ಕೈ. ಆಕ್ಚುಲಿ ಅವರು ನನಗಿಂತ ಜಾಲಿ ಗರ್ಲ್ಸ್. ಅಂತ ಜಾಲಿ ಗರ್ಲ್ಸ್ನೊಂದಿಗೆ ಕಾಲ ಕಳೆಯೋದಕ್ಕೆ ಈ ಪೋಲಿ ಬಾಯಿ ಸದಾ ಸಿದ್ಧ. ಅವರಿಬ್ರು ಇಲ್ಲ ಪಾಂಡುರಂಗ, ಅವ್ರು ಬಂದಾಗಿಂದ ನೀನೇ ಮಾತಾಡ್ತಾ ಇದೆಯಾ, ನನಗೂ ಮಾತಾಡೋಕೆ ಅವಕಾಶ ಮಾಡ್ಕೊಡ. ಅದೇ ದಡ್ಡ ಬಡ್ಡಿ ಐದನೆ. ಇವ್ರು ಒಂದಲ್ಲ ಒಂದಿನ ಮತ್ತೆ ಬಾಂಬೆಗೆ ವಾಪಸ್ ಹೋಗ್ತಾರೆ. ಆಗ ಇವ್ರ ಲಗೇಜ್ನೆಲ್ಲ ಎತ್ತಾಕೊಂಡು ಇವ್ರನ್ನ ರೈಲ್ವೆ ಸ್ಟೇಷನ್ ವರೆಗೂ ಬಿಡಕ್ ನೀನೇ ಹೋಗು. ಮಾರ್ಗ ಮಧ್ಯದಲ್ಲಿ ಬೇಕಾದಷ್ಟು ಹೊತ್ತು ಮಾತಾಡಪ್ಪ. ಕಾವ್ಯ ಅವ್ರೆ, ಇದೇ ನಮ್ಗೆ ಆಗ ಬರಲ್ಲ ಅನ್ನೋದು. ಅಲ್ಲ, ನಾವು ಸಿಕ್ಕಾಗ ನಮಗೆ ಬರೀ ಕೈ ಕುಂತಿದ್ದೆ, ಅವ್ರು ಸಿಕ್ಕ ತಪ್ಕೊಳಕ್ ಹೋಗ್ತಾ ಇದ್ರ. ಕಟ್ಕೊಂಡಿರೋ ಗಂಡನಿಗೆ ಚಾಪೆ ದಿಂಬು ಕೊಟ್ಬಿಟ್ಟು ವರ್ಷಗಟ್ಲೆ ಆಚೆ ಮಲಗಿಸಿದ್ರೆ ಎಂತವ್ರು ಹೆಂಗಾಗೆ ಕಾಣಿಸ್ತಾರೆ. ಚಾಪೆ ದಿಂಬು? ಅದು ಅವರು ಚಾಪೆ ದಿಂಬು ಬಿಸ್ನೆಸ್ ಮಾಡ್ತಾರೆ. ನಾನು ಡೈಲಿ ಏರೋಬಿಕ್ಸ್ ಮಾಡ್ತೀನಿ. ದಟ್ಸ್ ನೈಸ್ ಜಾಜಿ. ಜಾಜಿ, ನನ್ನ ಫ್ರೆಂಡು ನ್ಯಾನ್ಸಿ ಮತ್ತೆ ತಾರೆ ಇಬ್ರು ಹೋಟೆಲ್ ಅಲ್ಲಿ ಸ್ಟೇ ಮಾಡ್ತಿದ್ದಾರೆ. ಅದು ನಂಗೆ ತುಂಬಾ ಬೇಜಾರು. ಅವರು ಇಲ್ಲೇ ಬರ್ಬೇಕು ಅನ್ನೋದು ನನ್ನ ಆಸೆ. ಇವರೇನೋ ಓಕೆ ಅಂದಿದ್ದಾರೆ. ವಾಟ್ ಯು ಸೇ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಾ, ಇದು ನನ್ನ ಮನೆ. ಮತ್ತೆ ಇವರು ನಂದು ಮನೆ ಸೈನಿಕರು ಕಟ್ಟಿದ್ರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ನಮ್ಮ ಮನೆ ಸೈನಿಕರೇ ಕಟ್ಟಿದ್ದು. ಆದ್ರೆ ಕಟ್ಟಿ ಆದ್ಮೇಲೆ ಅವರು ಮತ್ತೆ ಇವನು ಹೆಗ್ಣ ತರ ಬಂದು ಸೇರ್ಕೊಂಡ್ಬಿಟ್ರು. ರಮೇಶ್, ನೀನೇನ್ ಯೋಚನೆ ಮಾಡ್ಬೇಡ, ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಾ. ಥ್ಯಾಂಕ್ ಯು ಬಾಸ್. ಮೊದ್ಲೇ ಅವ್ರು ಬಾಂಬೆನವರು, ಹೇಗೋ ಏನೋ ಗೊತ್ತಿಲ್ಲ, ಸ್ವಲ್ಪ ವಿಚಾರಿಸೋದ್ ಒಳ್ಳೇದು. ಕರೆಕ್ಟ್ ಆಗಿ ಹೇಳ್ದೆ ಮರಿಯ. ಮನೆ ವಿಶಾಲವಾಗಿದೆ ಅಂತ ಊರವ್ರನ್ನೆಲ್ಲ ಕರ್ಕೊಂಡು ಮನೇಲಿ ತುಂಬಿಸ್ಕೊಳಕ ಆತ. ಚಂಪಾ, ಈ ವಿಷಯದಲ್ಲಿ ನೀ ತಲೆ ಹಾಕ್ಬೇಡ. ಮನೆ ಕೆಲಸದೊಳಗಿರ್ಬೇಕು ಅಷ್ಟೇ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ, ಮುಸ್ರ ತಿಕ್ಕೋದ್ ತಪ್ಪಲ್ವಲ್ಲ. ನನ್ ಫ್ರೆಂಡ್ಸ್ ನ ಏನ್ ಅನ್ಕೊಂಡಿದೆ, ಅವ್ರು ಯಾವಾಗ್ಲೂ ಗೋಲ್ಡ್, ನಿನ್ ತರ ಟಿನ್ ಅಲ್ಲ. ಏನು ಯಜಮಾನ್ರ? ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇನ್ ಬೇಡ ಅಂತ ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಯೋಚನೆ ಮಾಡ್ಬಾರ್ದಾ? ಚೆನ್ನಾಗಿ ಯೋಚನೆ ಮಾಡಿದೆ ಈ ನಿರ್ಧಾರಕ್ಕೆ ಬಂದಿರೋದು. ನೋಡಿ, ಮನೆಯಲ್ಲಿ ಒಂದಿಷ್ಟು ಹೆಣ್ಮಕ್ಳು ಓಡಾಡ್ತಾ ಇದ್ರೆ ಮನೆ ಅನ್ನೋದು ನಂದ ಗೋಕುಲ ಇದ್ದಂಗೆ ಇರುತ್ತೆ. ಹಾಗೆ ಅವರೇ ಏನ್ ಯೋಚನೆ ಮಾಡ್ತಿದ್ರೆ? ಪಾಪ ಅವೆರಡು ಲಾಡ್ಜಲ್ಲಿ ಉಳ್ಕೊಂಡಿದ್ದೆ. ಮತ್ತೆ ಫೋನ್ ಮಾಡಿ ಕರೆಸಿಪ್ಪ. ಹಲೋ
ನಿಂತ್ಕೊಳ್ಳಿಲ್ಲ. ನಾವು ಪಾಂಡುರಂಗ ಗಂಡುಗಲ್ಲಿ ಎಡಗೆ ಇಟ್ಟಿದ್ರು ವೀರಕ್ಕೆ ಸರಿ, ಬಲಗೆ ಇಟ್ಟಿದ್ರು ವೀರ ಮದ್ಕರಿ. ಕಾವ್ಯ ಇದಾರಲ್ಲ, ಅದೇ ನಮ್ಮ ಬಾಂಬೆ ಕಾವು, ಅವ್ರ ಗೆಳೆಯ ನಾನು. ಅವ್ರಿಗೆ ನಾನು ಅಂದ್ರೆ ಪಂಚ ಪ್ರಾಣ. ನನ್ನ ಬಿಟ್ಟು ಒಂದು ಗಳಿಗೆನೂ ಅಲ್ಲ ಆಡೋದಿಲ್ಲ ಅವರು. ನೀವೇನ ಲಾಂಚ್ ಉಳ್ಕೊಂಡ್ಬಿಟ್ಟಿದ್ದೀರಂತೆ. ನಾನು ನಿಮ್ಮ ಬಾರಿಗೆ ಸತ್ತಾಗಿದ್ದೀನಿ ಅಂದ್ರೆ ಬನ್ನಿ, ಒಂದು ಟ್ಯಾಕ್ಸಿ ಇಟ್ಕೊಳ್ಳಿ, ಪಾಂಡುರಂಗ ಗಂಟೆಗಲಿ ಅಂತ ಕೇಳಿ ನೆಟ್ಟಗೆ ಕರ್ಕೊಂಡ್ಬರ್ತಾರೆ. ಮನೆ ಮುಂದೆ ಒಂದು ದೊಡ್ಡ ಗೇಟ್ ಇದೆ. ಆ ಗೇಟಿನ ಮಧ್ಯೆ ಒಂದು ಮಾಂಸ ಪರ್ವತ ನಿಂತ್ಕೊಂಡಿರುತ್ತೆ. ನಿಮ್ಮ ಲಗೇಜ್ ಎಲ್ಲ ಅದ್ರ ಕೈ ಕೊಡಿ, ನೀವು ನೆಟ್ಟಗೆ ನಮ್ಮ ಮನೆ ಒಳಗೆ ಬಂದ್ಬಿಡಿ. ನಿಮ್ಮ ಬರುವಿಕೆಗೋಸ್ಕರ ಕಾಯ್ತಿರುವ ಇಂತಿ ನಿಮ್ಮ ಪ್ರೀತಿಯ ಪಾಂಡುರಂಗ ಗಂಟೆಗಲಿ. ಕಾವ್ಯ, ನ್ಯಾನ್ಸಿ, ತಾರಾ ಒಬ್ರಿಗಿಂತ ಒಬ್ರು ಅದೆಷ್ಟು ಚೆನ್ನಾಗಿ ತುಟಿಗೆ ಲಿಪ್ಟಿಕನ್ನು ಮೇತ್ಕೊಂಡಿದ್ದಾರೆ. ಇನ್ನೊಂದು ಮಾತಾಡ್ಸಿದ್ರೆ ಇವಳಿಗೆ ಸಿಟ್ಟು, ಇವಳನ್ನ ಮಾತಾಡ್ಸಿದ್ರೆ ನಿನಗೆ ಸಿಟ್ಟು. ಈ ರಾಮಾಯಣ ಬೇಡವೇ ಬೇಡ. ಇಲ್ಲಿ ನೀ ಸ್ವಲ್ಪ ಜರ್ಕೋ, ಸ್ವಲ್ಪ ಸರ್ಕೋ. ಈಗ ಒಳ್ಳೆ ನ್ಯಾಯ ಒದಗಿಸ್ತೀನಿ. ಒಂದು ಹುಡುಗಿಗೆಲ್ಲ ನೀನೇ ಲೈನ್ ಹೊಡ್ಕೊಂಡು ಮಾತಾಡ್ಸ್ಕೊಂಡು ಕೂತ್ಕೊಂಡ್ರೆ ಆಗ ನನಗೂ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ. ಏ ದಡ್ಡ, ನಾನು ಈ ಮನೆ ಯಜಮಾನ ಕಣೋ. ಮನೆಗೆ ಬಂದ ಅತಿಥಿಗಳು ಅಂದ್ರೆ ದೇವರಿಗೆ ಸಮಾನ. ಆ ದೇವರಿಗೆ ದ್ರೋಹ ಆಗದಂಗೆ ಮನೆ ಯಜಮಾನ ನೋಡ್ಕೋಬೇಕು. ಮೊದಲು ನಾನು ವಿಚಾರಿಸ್ಕೊತೀನಿ, ಬಿಡುವಾಗಿದ್ದ ನೀವು ವಿಚಾರಿಸ್ಕೊಂತ ಈಗ ಆಡ್ಕೊ ಹೋಗ. ಈ ಹುಡುಗ ತುಂಬಾ ಆಕ್ಟಿವ್ ಆಗಿದೆ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಬೇಗ ಒಂದ್ ಮದ್ವೆ ಮಾಡ್ಬಿಡಿ. ಇಲ್ಲ ಅಂದ್ರೆ ಈ ಪಡ್ಡೆ ಹುಡುಗನ ಮುಂಬೈಗೆ ನಾನೇ ಹಾರಿಸ್ಕೊಂಡು ಹೋಗ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ಅದ್ಯಾವ್ದದು ಕುಳ್ಳಿ? ಹುಳ್ಳಿ ಅಲ್ಲ, ನಮ್ಮ ವಂಶದ ಇನ್ನೊಂದು ಕೆಲಸಕ್ಕೆ ಬಾರದು ಬಳ್ಳಿ. ನಾನು ಪಲ್ಲು, ಈ ಮನೆ ಮಗಳು. ಕೂಡ ನಮ್ಮ ಅಣ್ಣ. ಈಗಾಗ್ಲೇ ಅವನಿಗೆ ಮದ್ವೆ ಆಗಿದೆ. ಫಾರ್ಮಲ್ಲಿರೋ ಈ ಯುವರಾಜ್ ಸಿಂಗ್ಗೆ ಮದ್ವೆ ಆಗಿದ್ಯಾ? ಸುಳ್ಳು ಹೇಳ್ತಿಲ್ಲ ತಾನೇ ನೀವು? ನಾನ್ ಯಾಕ್ರಿ ಸುಳ್ಳು ಹೇಳಿ? ಜಾತಿ ಅಂತ ಇದಾರಲ್ಲ, ಕಾವ್ಯ ಅವ್ರ ಫ್ರೆಂಡ್, ಅವರೇ ನಮ್ಮ ಅಣ್ಣನ ಹೆಂಡತಿ, ಈ ಮನೆ ಸೊಸೆ. ಕಾವ್ಯ ರಿಯಲಿ? ಎಸ್ ನ್ಯಾನ್ಸಿ, ತುಂಬಾ ಚೆನ್ನಾಗಿ ಫಿಗರ್ ಮೇಂಟೈನ್ ಮಾಡಿದ್ದಾರೆ. ಕಲಿಯೋದು ತುಂಬಾ ಇದೆ ಇವನು. ಅವರು ನಮ್ಮ ಯಜಮಾನ್ರು. ಅವ್ರ ಮೇಲೆ ಯಾರಾದ್ರೂ ಕಣ್ಗಿನ್ ಹಾಕಿದ್ರೆ ಅವ್ರ ಕಣ್ಗುಟ್ಟೇನು ಹಂಗಂಗೆ ಕಿತ್ ಹಾಕ್ಬಿಡ್ತೀನಿ. ಅವಳಿಗೆ ನಮ್ ಕಣ್ ಮೇಲೆ ಕಣ್ಣು. ಅವಳು ಸ್ವಲ್ಪ ಹಾಗೇನೆ, ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸೂಸು. ನಾನು ಈ ಮನೆ ಯಜಮಾನ ಅಲ್ವಾ, ಹಾಗಾಗಿ ನಾನೊಂದು ಸ್ವಲ್ಪ ಕೇರ್ ತಗೋತೇನೆ. ಹಾಯ್ ಜಾಜಿ, ಯು ಆರ್ ಸೋ ಲಕ್ಕಿ. ಇಂಥ ಹುಡುಗನ ನಾ ಬಾಂಬೆಲ್ಲೂ ನೋಡಿರ್ಲಿಲ್ಲ. ಸಿಕ್ಕದ ಬರೀ ಕರ್ನಾಟಕದಲ್ಲಿ ಬಂದೇನೆ. ಇವರು ನನ್ನ ಹಬಿ. ಹಬಿ, ಕಮ್ ದಿಸ್ ಸೈಡ್. ವೆರಿ ಕಂಫರ್ಟಬಲ್. ಜಾಜಿ, ವಿ ಹ್ಯಾವ್ ವರ್ಕ್. ನಾವು ಹೊರಗೆ ಹೋಗ್ತಿದೀವಿ, ನಮಗೋಸ್ಕರ ಡಿನ್ನರ್ ಕಾಯ್ಬೇಡ. ಓಕೆ, ಕಮ್ ಆನ್. ನೋಡಮ್ಮ, ಕತ್ಲಾಗೋಕ್ ಮುಂಚೆ ಹೆಣ್ಮಕ್ಳು ಮನೆ ಸೇರ್ಕೋಬೇಕು. ಬೇಗ ಬಂದ್ಬಿಡಿ. ಏನಂತೆ? ಯಾರಿಗೊತ್ತು? ಯಾಕಕ್ಕೆ ಇನ್ನೂ ನಿದ್ದೆ ಬಂದಿಲ್ವಾ? ಪಲ್ಲು, ನನ್ 3 ಜನ ಫ್ರೆಂಡ್ಸ್ ಹೊರಗಡೆ ಹೋದವರು ಇಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ ಕಣೆ. ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳು ಕತ್ಲಾಗಕ್ ಮುಂಚೆ ಮನೆಗ್ ಬರ್ಬೇಕು ಅಂತ ಅಮ್ಮ ಹೇಳಿದಾಗ ಅಂತ ನಕ್ಕೊಂಡೋದ್ರು. ಹೇಳಿ ಕೇಳಿ ಅವರು ಮುಂಬೈಯವರು. ಮುಂಬೈಯಲ್ಲಿ ರಾತ್ರಿ ಹೊತ್ತು 12 ಗಂಟೆ 1 ಗಂಟೆಗೆ ಬರೋದೆಲ್ಲ ಮಾಮೂಲಿ. ಆದ್ರೆ ಇದು ಬೆಂಗಳೂರು. ಬೆಂಗಳೂರಲ್ಲಿ ಹೆಣ್ಮಕ್ಳು ಕತ್ಲಾಗಕ್ ಮುಂಚೆ ಮನೆಗ್ ಬರ್ಬೇಕು, ಇಲ್ಲ ಅಂದ್ರೆ ಅಪಾಯ ತಪ್ಪಿದ್ದಲ್ಲ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಏನು ಇಷ್ಟೊತ್ತಾದ್ರೆ ಇನ್ನು ಬಿದ್ಕೊಂಡಿಲ್ಲ, ಹೋಗಿ ಬಿದ್ಕಳೆ. ಅಣ್ಣಯ್ಯ, ಅದಕ್ಕೆ ಫ್ರೆಂಡ್ಸ್ 3 ಜನ ಹೊರಗಡೆ ಹೋಗಿದ್ರಲ್ಲ, ಅವ್ರು ಇನ್ನೂ ಬಂದಿಲ್ಲ. ಅವ್ರು ಎಲ್ಲಿ ಹೋಗಿದಾರೆ ಅಂತ ಅಡ್ರೆಸ್ ಕೊಡಿ, ನಾನೇ ಹೋಗಿ ಪತ್ತೆ ಮಾಡ್ಕೊಂಡು ಎತ್ತಾಕೊಂಡ್ ಬರ್ತೀನಿ. ಅವ್ರು ಎಲ್ಲಿ ಹೋಗಿದ್ರೆ ಅಂತ ಗೊತ್ತಿಲ್ವಲ್ಲ. ರೇ, ಅವ್ರೇನ್ ಸಣ್ಣ ಮಕ್ಳೇನ್ರಿ? ಬಾಗಲ್ ತೆಗೆದು ಮಲ್ಕೊಳ್ಳಿ, ಇಲ್ಲಿ ಬಂದು ಮಲ್ಕತ್ತಾರೆ. ನಿಮ್ಮ ಪಾಟಿ ನೀವು ಹೋಗ್ರಿ. ಅವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಯಾವ್ದೋ ಕ್ಲಬ್ಗೋ ಪಬ್ಗೋ ಹೋಗಿರ್ತಾರೆ. ಮರಿಯಾ, ನೀನ್ ಇಲ್ಲಿದ್ದೆಲ್ಲ ಮಾತಾಡಿದ್ರೆ ನಾನು ಸುಮ್ನೆ ಇರಲ್ಲ. ನನ್ನ ಫ್ರೆಂಡ್ಸು ಅಂಥವ್ರಲ್ಲ. ಜಾಜಿ ಅವರೇ, ಇಷ್ಟೊತ್ತಾದ್ರೂ ಅವ್ರು ಬಂದಿಲ್ಲ ಅಂದ್ರೆ ಯಾವ ಅಂಗಡಿ ಓಪನ್ ಇರುತ್ತೆ ಹೇಳಿ? ಓಪನ್ ಇರೋದು ಅಂದ್ರೆ ಬಾರು, ಕ್ಲಬ್ಬು, ಡಿಸ್ಕೋಟೆಕ್ಕು, ಇಲ್ಲ ಪಬ್ಬು. ಹವಿ, ನನ್ನ ಫ್ರೆಂಡ್ಸು ಅಂತ ಕಡೆ ಎಲ್ಲ ಹೋಗಲ್ಲ. ಇದೇನಿದು? ಹೋಗುವಾಗ ಒಂದು ಅವತಾರ, ಬರುವಾಗ ಒಂದು ಅವತಾರ. ಒಳ್ಳೆ ಯಕ್ಷಕನ್ಯರು ಇದ್ದಂಗಿದ್ರಲ್ರವ. ಜಾಜಿ ಅವರೇ, ಈಗ್ಲಾದ್ರೂ ಗೊತ್ತಾಯ್ತಾ? ಏನು ಕ್ಲಬ್ಬೋ ಪಬ್ಬೋ ಡಿಸ್ಕೋಟೆಕ್? ಡಿಸ್ಕೋಟೆಕ್ ಅಂದ್ರೆ ವಿ ಆರ್ ಕ್ಲಬ್ ಡ್ಯಾನ್ಸರ್. ಅಂದ್ರೆ ಕುಡಿದು ಕೂತ ಗಂಡಸರ ಮುಂದೆ ತಕತೈ ತಕತೈ ಅಂತ ನೃತ್ಯ ಮಾಡಿ ಅವರ ಉನ್ಮಾದವನ್ನು ಹೆಚ್ಚಿಸುವವರು. ಎಸ್, ವಿ ಆರ್ ಪೇಡ್ ಫಾರ್ ಇಟ್. ಶಿವನೇ ಶಂಭುಲಿಂಗ. ಯಾಕೆ ಇಷ್ಟೊತ್ತು? ಏನ್ ಮಾಡೋದು, ನಾವೇನೋ ಡ್ಯಾನ್ಸ್ ಮುಗಿಸ್ತೀವಿ, ಆದ್ರೆ ಅಭಿಮಾನಿಗಳು ಸುಮ್ಮನೆ ಇರ್ಬೇಕಲ್ವಾ? ಒನ್ಸ್ ಮೋರ್ ಅಂತ ರಾತ್ರಿ 1 ಆದ್ರೂ ಸರಿ 2 ಆದ್ರೂ ಸರಿ ಕುಣಿಸ್ತಾನೆ ಇರ್ತಾರೆ. ಡ್ಯಾನ್ಸ್ ಮಾಡಿ 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 ಸಿಕ್ಕಾಬಿಟ್ಟು ಸ್ಟ್ರೈನ್ ಆಗೋಗ್ಬಿಟ್ಟಿದೆ. ಅಯ್ಯ ಶಿವನೇ, ನೀವು ಡ್ಯಾನ್ಸ್ ಮಾಡೋದಕ್ಕೆ ಅಲ್ಲಿವರೆಗೂ ಯಾಕೆ ಹೋಗ್ಬೇಕಿತ್ತು? ಇಲ್ಲೇ ಒಂದು ಚೇರ್ ಹಾಕ್ಬಿಟ್ಟು ನನ್ನ ಕೂರ್ಸಿ ನಾನು ಸುತ್ತಲೇ ಡ್ಯಾನ್ಸ್ ಮಾಡ್ಬೋದಿತ್ತಲ್ಲ. ನಾಳೆ ಹೇಗಿದ್ರು ಹೊಸ ಸ್ಟೆಪ್ ಕಲಿಬೇಕು, ನಿಮ್ ಜೊತೆಗೆ ಪ್ರಾಕ್ಟೀಸ್ ಮಾಡ್ತೀವಿ ಬಿಡಿ. ಎಲ್ಲಿ
ಗಿರಿ ಹೋಗ್ತಾ ಇದ್ದೀರಾ? ಅಲ್ಲ ಪಾಪ 3 ಜನ ಹುಡುಗಿರು ಕುಡಿದು ಸುಸ್ತಾಗ್ಬಿಟ್ಟಿದ್ದಾರೆ. ಹಾಸಿಗೆ ಹಾಸ್ಕೊಟ್ ಬರ್ತೀನಿ. ಬೇಕಾಗಿಲ್ಲ ಬನ್ರಿ. ಜಾಜಿ ಅವರೇ, ಈಗಲಾದ್ರೂ ಗೊತ್ತಾಯ್ತಾ ಎಂತವ್ರನ್ನ ಕರ್ಕೊಂಡ್ಬಂದ್ ಮನೇಲಿ ಇಟ್ಕೊಂಡಿದ್ದೀರಾ ಅಂತ? ಅದಕ್ಕೆ ಪಾಪ ಅವ್ರು ಊಟನೇ ಮಾಡ್ಲಿಲ್ಲ. ಕ್ಲಬ್ ಇಂದ ಬಂದವ್ರು ಯಾರಾದ್ರೂ ಊಟ ಮಾಡ್ತಾರ? ಅಲ್ಲೇ ಚೆನ್ನಾಗಿ ತಿಂದು ಕುಡ್ಕೊಂಡ್ ಬಂದಿರ್ತಾರೆ. ಅಮ್ಮ ಜಾಜಿ, ಇದು ಮರ್ಯಾದಸ್ಥರ ಮನೆ. ಕುಣಿಯುವ ಹೆಣ್ಮಕ್ಳನ್ನ ಮನೇಲಿ ತಂದಿಟ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ. ನೋಡಿದ ಜನ ಏನಂತಾಲು, ನಮ್ಮ ಗಂಟುಗಲಿ ವಂಶದಲ್ಲಿ ಇದುವರೆಗೂ ಇಂಥದ್ದು ನಡೆದದ್ದೇ ಇಲ್ಲ. ಈ ವಿಷಯ ಏನಾದ್ರೂ ಮಹಿಳಾ ಸಂಘದವ್ರಿಗೆ ಗೊತ್ತಾದ್ರೆ ಅವ್ರೆಲ್ರು ನಿಮಗ್ ಚೀಮಾರಿ ಹಾಕಿ ಸಂಘದಿಂದ ಓಡಿಸ್ತಾರೆ. ಯಾವುದೇ ಕಾರಣಕ್ಕೂ ಮಾನ ಮರ್ಯಾದೆ ಹೋಗೋ ಕೆಲಸ ಮಾಡ್ಕೂಡುದು. ಕುಣಿಯೋ ಹೆಣ್ಣು ಮಕ್ಕಳನ್ನ ಮನೇಲಿ ತಂದಿಟ್ಕೊಂಡೆ ಅಪಾಯ ತಪ್ಪಿದ್ದಲ್ಲ. ಮೊದಲು ಅವನ್ನ ಒದ್ದು ಓಡಿಸು. ಸಾರಿ ಅಂದ್ರೆ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ, 1 ವಾರ ನಮ್ಮ ಮನೇಲೇ ಇರ್ತಾರೆ. ಕೋಣದ ಮುಂದೆ ಕಿನ್ನರಿ ಬಾಲಿಸ್ದಾಗಾಯ್ತು. ಚಂಪ, ಅವಕ್ಕೆ ಕಾಫಿ ಬಡ್ದೇನೆ. ಬಡಿಯೋದೆಲ್ಲಿಂದ ಬಂತು ಅತ್ತೆ? ಅವ್ರುಗಳಿನ್ನೂ ಎದ್ದೇ ಇಲ್ಲ. 10 ಗಂಟೆ ಆಗ್ತಿದ್ರು ಇನ್ನೂ ಎದ್ದೇ ಇಲ್ವಾ? ಹೇಗೆ ಎದ್ದೇಳ್ತಾರಮ್ಮ? ರಾತ್ರಿ ಎಲ್ಲ ತಕತೈ ಅಂತ ಕುಳಿದು ಬಂದಿರ್ತಾರಲ್ಲ, ಇಷ್ಟು ಬೇಗ ಎದ್ದೇಳ್ತಾರ? ಅವ್ರ ಜೀವನನೇ ಹಾಗೆ. ಅವ್ರೇನಿದ್ರು ರಾತ್ರಿ ಕಲಾವಿದ್ರು. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್ ಅಂತೆ ವಿಚಾರಿಸ್ಕೊ. ನಡಿಲೆ. ಸೂರ್ಯ ನೆತ್ತಿ ಮೇಲೆ ಬರ್ತಿದ್ದಾನೆ, ಈ ಗುಡ್ ಮಾರ್ನಿಂಗ್ ಅಂತೆ. ಹಾಳದು. ಈ ಮನೇಲಿ ನಿದ್ದೆ ಮಾಡಿದ್ರೆ ಎಚ್ಚರಿಕೆನೇ ಆಗೋದಿಲ್ಲ. ಒಂಥರ ಸೌಂಡ್ ಸ್ಲೀಪ್. ಈ ಮನೇಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲ. ಆ ಕ್ಲಬ್ಬಲ್ಲೋ ಆ ತಟ್ಟೆ ಲೋಟಗಳ ಶಬ್ದಕ್ಕೆ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಈ ಮನೆ ಪರವಾಗಿಲ್ಲ, ಪ್ರಶಾಂತವಾಗಿದೆ. ಕಮ್ ಆನ್ ಗರ್ಲ್ಸ್, ಗೆಟ್ ರೆಡಿ. ಬೇಗ ಟಿಫಿನ್ ಮಾಡಿ, ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡೋಣ. Yo, come on everybody, put your hands up and move your body. Shake it up, it's time to party. Hey, listen up, I'm telling you a story. ಈಗ ಕುಣಿಯೋದು ಇದೇನ್ ಮನೆನ ಕ್ಲಬ್? ಜಾಜಿ, ವಾಟ್ ಇಸ್ ದಿಸ್? ಮಾಡರ್ನ್ ಡ್ರೆಸ್ ಹಾಕೋತ್ಯಾ? ಎಜುಕೇಟೆಡ್? ಡೋಂಟ್ ಯು ಹ್ಯಾವ್ ಮ್ಯಾನರ್ಸ್? ಯಾ ವಾಟ್? ನನ್ಗೆ ಮ್ಯಾನೇಜ್ ಇಲ್ಲ ಅಂತ್ಯಾ? ಮತ್ತಿನ್ನೇನು ಹಳ್ಳಿ ಗುಗ್ಗು ತರ ಬಿಹೇವ್ ಮಾಡ್ತಾ ಇದ್ಯಾ? ಈಗಿನ ಕಾಲದಲ್ಲಿ ಡಿಸ್ಕೋ ಡ್ಯಾನ್ಸ್ ಬರ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಮದ್ವೆ ಆಗೋ ಗಂಡಸ್ರ ಕೇಳ್ತಾರೆ, ಕ್ಲಬ್ ಕರ್ಕೊಂಡೋದ್ರೆ ಕ್ಲಬ್ ಡ್ಯಾನ್ಸ್ ಆಡಕ್ ಬರುತ್ತಾ ಅಂತ. ಕ್ಲಬ್ ಡ್ಯಾನ್ಸ್ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಕೈ ಹಿಡ್ಕೊಂಡು ಕ್ಲಬ್ಗೆ ಹೋಗ್ಬಿಟ್ಟು ಡಾನ್ಸ್ ಮಾಡೋದು ಫ್ಯಾಷನ್ ಕಂಡ್ರೆ. ಏನು ಯಜಮಾನ್ರೆ, ಕಂಡೋರ್ ಕೈ ಹಿಡ್ಕೊಂಡು ಕುಣಿತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನನ್ ಕೈಗಳೇ ಬಿದ್ದೋಗಿದಾವ. ಚಂಪಾ, ನಿನ್ ಮಾತು ಎಲ್ಲೆಲ್ಲ ಹೋಗ್ತಾ ಇದೆ. ಅಲ್ಲ ಅಕ್ಕ, ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ನಮ್ಗೆ ಪೂಜೆ ಮತ್ತೆ ಪಕ್ಕದಲ್ಲಿ ಇರ್ಲಿ, ಮೊದ್ಲು ಅದ್ ಏನು ಅಂತ ವಿಚಾರಿಸಿ. ಅದಕ್ಕೆ ಹೋದ ತಿಂಗಳು ನೀವು ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ರಿ? ಕ್ಲಬ್ ಡಾನ್ಸ್ ಪಬ್ಬು ಎಲ್ಲ ಬಂದ್ ಮಾಡ್ಬೇಕು ಅಂತ ತಾನೆ? ಆದ್ರೆ ಈಗ ಏನ್ ನಡೀತಾ ಇದೆ? ನಮ್ಮ ಮನೆಯಲ್ಲೇ ಕ್ಲಬ್ ಡಾನ್ಸ್ ಶುರು ಆಗಿದೆ. ಆದ್ರೆ ಅವ್ರು ಈ ರೀತಿ ಡಾನ್ಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಈ ವಿಷಯ ರಾಜೇಶ್ವರಿಗೆ ಏನಾದ್ರೂ ಗೊತ್ತಾದ್ರೆ ನಿಮ್ ಕತೆ ಮುಗೀತು ಅಷ್ಟೇ. ಅಲ್ಲ, ನಿಮ್ಮ ಇದಕ್ಕೋಸ್ಕರ ನಮ್ಮ ಅಮೂಲ್ಯ ಸಮಯವನ್ನ ಯಾಕೆ ಹಾಳು ಮಾಡ್ತಾರೆ? ತಪ್ಪಗೊಂದು ಮೂಲೆಯಲ್ಲಿ ನಿಂತ್ಕೊಳ್ಳಿ, ನಮ್ಮ ಪಾಡಿ ನಾವು ಡಾನ್ಸ್ ಮಾಡ್ತೀವಿ. ಓಹ್, ಏನ್ರಿ ಜಾಸ್ತಿ ಚಂಪಲ್ ತಿಂದೇವ್ರೆ? ನಾನು ನಿಮ್ ರೂಮಿಗೆ ಬರ್ಬೇಕು. ಏನ್ರಿ ಇಷ್ಟೊತ್ತಲ್ಲಿ ಇವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಹೋಗಪ್ಪ, ನೀವು ನನ್ನ ಜೊತೆ ಡಾನ್ಸ್ ಮಾಡಲ್ಲ. ಡಾನ್ಸ್ ಮಾಡ್ತೀನಿ ಅಂದವ್ರಿಗೂ ಡಾನ್ಸ್ ಮಾಡಕ್ ಬಿಡಲ್ಲ. ಹೋಗಿ ನಿಮ್ ರೂಮ್ಗೆ ಡಬ್ಬಲ್ ಬೆಡ್ ಮೇಲೆ ಸಿಂಗಲ್ ಆಗಿ ಓಡಾಡಿ. ಮತ್ತೆ ಇವರು ನನ್ನ ಫ್ರೆಂಡ್ ಜೊತೆ ಇಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದಾರಲ್ಲ, ಇವ್ರಿಗೆ ಸ್ವಲ್ಪನಾದ್ರೂ ಮ್ಯಾನರ್ಸ್ ಬೇಡ್ವಾ? ನೀನ್ ಹೇಳ್ದಲ್ಲಮ್ಮ, ಅದ್ರಿಂದ ಇರೋದು ನಿನ್ನ ಫ್ರೆಂಡ್ಸ್ಗೆ, ನಮ್ಮ ಮನೆ ಮಂದಿಗೆ. ಇವ್ರಾಗ ನನ್ನ ಫ್ರೆಂಡ್ ಜೊತೆ ಡ್ಯಾನ್ಸ್ ಆಡ್ಬೇಕು? ನೀನ್ ಯಾಕೆ ಅವನ್ನ ತಂದು ಇಟ್ಕೋಬೇಕಾಗಿತ್ತು? ಅವರು ನನ್ನ ಗೆಸ್ಟ್, ಬಾಂಬೆಯಿಂದ ಬಂದಿದ್ದಾರೆ. ಅಯ್ಯೋ, ನಾನ್ ಕಾಣ್ತಾ ಇಲ್ಲ ಬಾಂಬೆ ಅವರು. ಅಂತ ಕುಣಿಯೋ ಅಂದ್ರೆ ನೀವ್ ಹೇಳ್ತಿರೋದು ಅವ್ರದೇ ತಪ್ಪು ಅಂತನಾ? ಮತ್ತಿನ್ನೇನಮ್ಮ, ಹುಡುಗಿರೇ ಬಾ ಬಾ ನನ್ ಜೊತೆ ಕುಣಿ ಬಾ ಅಂತ ಕರೆದಾಗ ಯಾರು ಗಂಡಸ್ತಾನೆ ಸುಮ್ಮನಿರ್ತಾನೆ. ನೀನಂತೂ ನನ್ ಮಗನ್ನ ನೆಟ್ಟಿಗೆ ನೋಡ್ಕೋತಾ ಇಲ್ಲ. ಆ ಕುಣಿ
ಕುಣಿಯೋ ಹುಡುಗಿರ ನೋಡ್ಕೊಳ್ಳಿ ಬಿಡು. ಮತ್ತೆ ನೀವು ನಿಮ್ಮ ಮಗನ ಕಡೆ ಮಾತಾಡ್ಬೇಡಿ. ಅದಕ್ಕೆ ನಿಮ್ಮ ಬಾಂಬೆ ಫ್ರೆಂಡ್ಸ್ ಬಂದಾಗಿಂದ ಅಕ್ಕಪಕ್ಕದವರು ಬಾಯಿಗೆ ಬಂದಾಗ ಮಾತಾಡ್ಕೋತಾ ಇದ್ದಾರೆ. ನಿದ್ದೆ ಮಾಡಕ್ ಶುರು ಮಾಡಿದ್ರೆ ಸಾಕು ಇವ್ರು ಕುಣಿತ ಶುರು ಆಗುತ್ತೆ. ಅಲ್ಲದೆ ಪೊಲೀಸ್ ಕಂಪ್ಲೇಂಟ್ ಬೇರೆ ಕೊಡ್ತಾರಂತೆ. ಹಲೋ ಮೇಡಮ್, ಐ ಪ್ರಮೀಳಾ, ವಿಶೇಷವಾಣಿ ಪತ್ರಿಕೆಯಿಂದ ಬಂದಿದ್ದೀನಿ. ನಾನು ಜನವಾಣಿ ಕೇಳಿದ್ದೆ, ಸಂಜೆವಾಣಿ ಕೇಳಿದ್ದೆ. ಇದ್ಯಾವುದು ವಿಶೇಷವಾಣಿ? ಏನ್ ಸಮಾಚಾರ? ಕೂತ್ಕೊಮ್ಮ. ಥ್ಯಾಂಕ್ ಯು. ನಾನು ಜಾಜಿ ಅವ್ರನ್ನ ನೋಡೋದಕ್ಕೆ ಬಂದಿದ್ದೀನಿ. ನಾನೇ ಜಾಜಿ. ಎನಿ ಕ್ವಶನ್ಸ್? ಮೇಡಮ್, ನೀವು ಮಹಿಳಾ ಸಂಘದ ಮುಖಾಂತರ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಎಸ್ ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಈ ಕ್ಲಬ್ ಬಾರ್ಗಳಲ್ಲಿ ಹೆಣ್ಮಕ್ಳು ಕುಣಿಬಾರ್ದು ಅನ್ನೋ ರೂಲ್ಸ್ನ ನೀವು ತರಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಲ್ವಾ? ಹೆಣ್ಮಕ್ಳು ಆ ರೀತಿ ಎಲ್ಲ ಡ್ಯಾನ್ಸ್ ಮಾಡೋದು ಏನ್ ಚೆನ್ನಾಗಿರುತ್ತೆ. ಇದು ನಮ್ ಕಲ್ಚರ್ಗೆ ವಿರುದ್ಧ. ವೆರಿ ಗುಡ್. ಈ ಕ್ಲಬ್ ಡಿಸ್ಕೋಟೆಕ್ಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೀರಿ. ಹೆಣ್ಣು ಮಕ್ಕಳು ಅಲ್ಲಿ ಹೋಗಿ ಕುಣಿಯೋದು ಏನ್ ಚೆನ್ನಾಗಿರುತ್ತೆ ಹೇಳಿ. ಅಲ್ಲಿ ಬರೋರೆಲ್ಲ ಒಳ್ಳೆ ಜನಗಳಲ್ಲ. ಮೇಡಮ್, ಯಾರು ಇವರೆಲ್ಲ? ಅವರು ನನ್ ಗೆಸ್ಟು, ಬಾಂಬೆಯಿಂದ ಬಂದಿದ್ದಾರೆ. ಗೆಸ್ಟ್ಗಳು ಈ ಥರ ಇರೋದಿಲ್ವಲ್ಲ? ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಿ. ಜಸ್ಟ್ ಕೀಪ್ ಕ್ವೈಟ್. ಏನಕ್ಕೆ ಇದು ಕ್ಲಬ್ ಅಲ್ಲಿ ರಾತ್ರಿ ಹೊತ್ತು ಕುಣಿಯೋದಲ್ದೆ ಹಗಲೊತ್ತು ಮನೆಯಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯು ಮೀನ್ ಇವರೆಲ್ಲ ಡಿಸ್ಕೋಟೆಕ್ನವರಾ? ಹೌದಮ್ಮ, ಎಲ್ಲ ನನ್ನ ಸೊಸೆ ಫ್ರೆಂಡ್ಸು ಮನೇಲೆ ತಂದಿಟ್ಕೊಂಡಿದ್ದಾರೆ. ಮನೆಗೆ ಈ ಥರದವ್ರು ಇರಬೇಕು, ಆಗ್ಲೇ ಮನೆ ಕಳೆ. ಏನ್ ಕಡೆ? ಲೋಕಾಯುಕ್ತದವರೇ ಲಂಚ ತಗೊಂಡ್ರೆ ಹೇಗಿರುತ್ತೆ? ಭೂಮಿನೇ ಎದ್ದು ಬೀಜನ ನುಂಗ್ಬಿಟ್ರೆ ಹೇಗಿರುತ್ತೆ? ಮರನೇ ಹಣ್ಣುಗಳನ್ನ ತಿನ್ಕೊಂಡ್ಬಿಟ್ರೆ ಹೇಗಿರುತ್ತೆ? ಈ ವಿಷಯದ ಬಗ್ಗೆ ಒಂದು ಆರ್ಟಿಕಲ್ ಮಾಡಬೇಕು ಅಂತ ಇದ್ದೀನಿ. ನೀವು ಬರೆಯೋ ಆರ್ಟಿಕಲ್ಗೂ ಇಲ್ಲಿ ಬಂದು ಇವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಜಾಜಿ ಅವರು ಕ್ಲಬ್ ಡಿಸ್ಕೋಟೆಕ್ಗಳೆಲ್ಲ ಇರಬಾರ್ದು ಅಂತ ಪ್ರೆಸ್ ಮೀಟ್ ಅಲ್ಲಿ ದೊಡ್ಡ ಭಾಷಣ ಕೊಡ್ತಾರೆ. ಆದ್ರೆ ಅವ್ರಗಳನ್ನೇ ಮನೆಯಲ್ಲಿ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟು ಎಲ್ಲ ಕಡೆ ಕಳಿಸ್ತಾರೆ. ನೀವು ಕ್ಲಬ್ ಡಾನ್ಸರ್ಸ್ ನ ಮನೆಯಲ್ಲೇ ಗುಟ್ಟಾಗಿಟ್ಕೊಂಡು ಆಶ್ರಯ ಕೊಡ್ತಿದ್ರ ಅಂತ ನಿಮ್ ಬಗ್ಗೆ ಒಂದು ಆರ್ಟಿಕಲ್ ಬರೀ. ಅಯ್ಯೋ ಹಾಗೆ ಥ್ಯಾಂಕ್ ಯು. ಅದಕ್ಕೆ ಆ ಆರ್ಟಿಕಲ್ ಏನಾದ್ರೂ ಪೇಪರ್ ಅಲ್ಲಿ ಬಂದ್ರೆ ಮಹಿಳಾ ಸಂಘದಲ್ಲಿ ನಿಮ್ಮ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ಬಿಡುತ್ತೆ. ಜಾಜಿ, ನಾವು ಕ್ಲಬ್ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋದಕ್ಕೆ 1 ಮಂತ್ ಬಾಂಬೆಗೆ ಹೋಗ್ಬೇಕಾಗತ್ತೆ. ಈ ದರಿದ್ರ ಕ್ಲಬ್ ಡ್ಯಾನ್ಸ್ ನ ಬಿಟ್ಬಿಡ್ಬಾರ್ದಾ? ತಿಂಗಳಿಗೆ 5 ಲಕ್ಷ ಸಂಬಳ ಕೊಡ್ತಾರ. 5 lakhs ಟಿಪ್ಸ್ ಬಿಟ್ಟು. ಜಾಜಿಯವ್ರೆ, ನಾನು ಇವ್ರ ಜೊತೆ ಬಾಂಬೆಗೆ ಹೋಗ್ತಿದ್ದೀನಿ. ಕ್ಲಬ್ ಡ್ಯಾನ್ಸ್ಗ? ಅಲ್ಲ, ಬಾರ್ ಮುಂದೆ ಹಿಂಗ್ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಕೆಲಸ. ಪಾಂಡುರಂಗನ್ ಕಂಪ್ನಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಅದಕ್ಕೆ ಅವ್ರನ್ನ ನಾನು ಡ್ಯಾನ್ಸ್ಗೆ ಹಾಕೋತೀನಿ. ಯಾವ ಡ್ಯಾನ್ಸು? ಕಪಲ್ ಡ್ಯಾನ್ಸ್ಗೆ ಸಂಬಳ ಅಂತ 2 ಲಕ್ಷ ಕೊಡ್ತೀನಿ. ಇಷ್ಟು ದಿವಸ ಕಾಲದಕ್ಕೆ ಸಾರ್ಥಕ ಆಯ್ತು ಬಿಡ್ರಿ. ಜಾಜಿ ಚಂಪಲ್ ತಿನ್ನಿಯವ್ರೆ, ಇನ್ಮೇಲಿಂದ ಚಾಪೆ ತಿಂಬ ಹಾಸ್ಕೊಂಡು ನೀವು ಒಬ್ಬರೇ ಮನೆಯಲ್ಲಿರ್ರಿ. ಬನ್ನಿ, ನಿಮ್ಮನ್ನ ಕ್ಲಬ್ವರೆಗೂ ಬಿಟ್ಬಿಟ್ಟು ನಾನು ಹಂಗೆ ಹೋಗ್ತೀನಿ. ಬನ್ನಿ. ಜಾಜಿಯವ್ರೆ, ಹರಿಯೋ ನೀರ್ನ ತಡಿಯಕ್ಕಾಗಲ್ಲ, ಬಿಟ್ಟು ಬಿಡಿ. ಅದಕ್ಕೆ ನೋಡಿ, ಇಲ್ಲಿ ಪೇಪರ್ ಅಲ್ಲಿ ನಿಮ್ ಬಗ್ಗೆ ಆರ್ಟಿಕಲ್ ಬಂದಿದೆ. ಏನಂತ? ಕ್ಲಬ್ ಡ್ಯಾನ್ಸ್ ಹುಡುಗಿಯರಿಗೆ ನೀವು ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದೀರಾ, ಅವ್ರು ನೋಡ್ಕೊಳ್ಳೋಕೆ ನಿಮ್ ಗಂಡನೇ ಬಿಟ್ಟಿದ್ದೀರಾ ಅಂತ. ಹೀಗೆ ಮುಂದುವರೆದ್ರೆ ದೇವ್ರೇ ಗತಿ. ಒಂದಲ್ಲ ಒಂದ್ ದಿವಸ ಯಜಮಾನ್ರನ್ನು ಕರ್ಕೊಂಡು ಬಾಂಬೆಗೆ ಹಾರ್ಬಿಡ್ತಾರೆ. ಅವಿ ಎಲ್ಗೂ ಹೋಗ್ಬಾರ್ದು, ನನ್ ಜೊತೆಗೆ ಇರ್ಬೇಕು. ನಿನ್ನ ಜೊತೆಲೆ ಇರ್ಬೇಕು ಅಂದ್ರೆ ಹೇಗಮ್ಮ ಇರ್ತಾನೆ? ಮನೆ ಮರ್ಯಾದೆ ಹಲಾಜಾಗ್ತಾ ಇದೆ. ಮೊದ್ಲು ಅವ್ರನ್ನ ಓಡ್ಸು. ಅದೇ ಅವ್ರನ್ನ ಹೇಗ್ ಓಡಿಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ ಅವ್ರು ಹೇಗ್ ಓಡ್ ಹೋಗ್ತಾರೆ ಅಂತ. ಯಾರಿದ್ರಿ ಮನೆ ಒಳಗೆ? ಲೇಡಿ ಇನ್ಸ್ಪೆಕ್ಟರ್, ಏನಾಗ್ಬೇಕಾಗಿತ್ತು? ನಮ್ಗೆ ಸುತ್ತಮುತ್ತ ಮನೆಗಳಿಂದ ಕಂಪ್ಲೇಂಟ್ ಬರ್ತಿದೆ. ಮರ್ಯಾದಸ್ಥರು ಇಲ್ಲಿ ಯಾರು ಇರಕ್ಕಾಗ್ತಾ ಇಲ್ಲ. 12 ಗಂಟೆ ಆದ್ರೂ ಕ್ಲಬ್ ನಡೆಸ್ತಾ ಇದಾರೆ ಅಂತ ಕಂಪ್ಲೇಂಟ್ ಬಂದಿದೆ. ಯಾರದು ಕುಣಿತಾ ಇರೋನು? ನಮ್ಮ ಮಾತೃಶ್ರೀ ರಂಗಮ್ಮನವ್ರಿಗೆ ಮಾತ್ರ ರಕಾರ ಸಮಸ್ಯೆ ಇದೆ ಅನ್ಕೊಂಡಿದ್ದೆ. ತಮ್ಮ ಇನ್ಸ್ಪೆಕ್ಟರ್ಗೂ ರಕಾರ ಸಮಸ್ಯೆ ಇದೆ. ಹೌದು, ಸಮಸ್ಯೆ ಇದೆ. ಏನೀಗ? ಏನಿಲ್ಲ, ತಮ್ಮ ಡ್ಯೂಟಿ ತಾವು ಮಾಡಿ. ಕಳಿಸ್ಲಿ ಆ ಹುಡುಗಿಯನ್ನ. ಒದ್ದು ಮುದ್ದೆ ಮಾಡ್ಬಿಡ್ತೀನಿ, ಹಿಂದೆ ಹೊಣಗಾಕ್ಬಿಡ್ತೀನಿ. ಇದೇ ಹುಡುಗಿನ? ಒಂದ್ ನಿಮಿಷ ಕರಿತೀನಿ. ಕಾವ್ಯ, ನಾನ್ಸಿ, ತಾರಾ, ಬೇಗ ಬನ್ನಿ. ನೀವೆಲ್ಲ ಬಾಂಬೆ ಅವರಲ್ವಾ? ಮುಂಬೈನಲ್ಲಿರೋ ಮೂನ್ಲೈಟ್ ಕ್ಲಬ್ ನಲ್ಲಿ ಕೊಲೆ ಮಾಡಿ ಓಡ್ ಬಂದವ್ರು ತಾನೇ ನೀವು? ಕೊಲೆ ಮಾಡ್ಬಂದಿದ್ದೀರಾ? ಇಲ್ಲ, ನಾವ ಕೊಲೆ ಮಾಡಿಲ್ಲ. ಯಾರೋ ಗೂಂಡಗಳು ಕೊಲೆ ಮಾಡಿ ಚಾಕು ತಗೊಂಡ್ಬಂದು ನಮ್ ಕೈಗೆ ಇಟ್ಬಿಟ್ರು. ಆ ಅಪವಾದ ಅಷ್ಟೇ ನಮ್ಮಲ್ಲಿ ಬಂದಿತ್ತು. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಕೊಲೆ ಅಂದ್ರೆ ಕೊಲೆನೇ. ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಅರೆಸ್ಟ್ ಮಾಡಿ ಬಾಂಬೆ ಜೈಲ್ಗೆ ಶಿಫ್ಟ್ ಮಾಡ್ಬಿಡ್ತೀನಿ.
ನೀವು ದೇವ್ರ ತರ ಬಂದು ನಮ್ಮ ಮನೆ ಮಾನ ಮರ್ಯಾದೆ ಕಾಪಾಡ್ಬಿಟ್ರಿ. ಅದಕ್ಕಿಂತ ಮುಖ್ಯವಾಗಿ ನನ್ ಮರ್ಯಾದೆ ಕಾಪಾಡಿದ್ರಿ. ಇಲ್ಲಾಂದ್ರೆ ನನ್ ಮರ್ಯಾದೆ 3 ಕಾಸಿಗೆ ಹರಾಜಾಗಿರೋದು. ಇನ್ಸ್ಪೆಕ್ಟ್ರೆ, ನನ್ನ ಹೆಂಡತಿ ಮಾಡೋ ಕೆಲಸ ಒಂದಲ್ಲ ಎರಡಲ್ಲ, ಹೋಗಿ ಹೋಗಿ ಇಂಥವ್ರು ತಂದು ನನಗೆ ತಗೊಳಕಿರಲ್ಲ. ನಮ್ಮಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಅಲ್ಲ ಬಿಡಿ, ನಮ್ಮಪ್ಪ ಏನೋ ಗಂಡಸು ಏನೋ ಅಂತ ಕೆಲಸ ಮಾಡ್ಬಿಟ್ಟ. ನಮ್ಮಮ್ಮ ಅವಳಿಗೆ ಗೊತ್ತಾಗಬೇಕಲ್ಲ, ಅವಳಿಗೆ ಗೊತ್ತಿರ್ಲಿಲ್ಲ. ಬಾಯ್ ಮಚ್ಚ ಬದ್ಮಾಶ್. ನಾನು ಒಂದು ಹೆಣ್ಣು ನಿಮ್ಮ ತಾಯಿನ